ಪ್ರಿಯ ವೀಕ್ಷಕರೇ, ಟೈಮ್ಸ್ ಆಫ್ ಪಬ್ಲಿಕ್ಕಿಗೆ ಸ್ವಾಗತ. ನಾನು ನಿಮ್ಮ ಧರ್ಮೇಂದ್ರ. ಇವತ್ತು ನಾವು ತ್ರಿಕೂಟೇಶ್ವರ ದೇವಸ್ಥಾನದಲ್ಲಿರುವಂಥದ್ದು. ತ್ರಿಕೂಟೇಶ್ವರ ದೇವಸ್ಥಾನದ ಕುರಿತು ಒಂದು ಐತಿಹಾಸಿಕ ಮಾಹಿತಿಯನ್ನು ನಮ್ಮ ಶಿಲ್ಪಶಾಸ್ತ್ರ ತಜ್ಞರಾದಂಥ ಕಟ್ಟಿಮನಿಯವರು ಈ ಕುರಿತು ತ್ರಿಕೂಟೇಶ್ವರ ಕುರಿತು ನಮಗೆ ಮಾಹಿತಿ ಕೊಡ್ತಾರೆ. ಸರ್ ನಮಸ್ತೆ. ಟೈಮ್ಸ್ ಆಫ್ ಪಬ್ಲಿಕ್. ತ್ರಿಕೂಟೇಶ್ವರ ದೇವಸ್ಥಾನ ಅಂದರೆ ಇದರ ಐತಿಹಾಸಿಕ ಒಂದು ಹಿನ್ನೆಲೆ ಏನು ಅನ್ನೋದು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀವಿ ಸರ್. ವೀಕ್ಷಕರೇ, ಇತಿಹಾಸ ಪ್ರಸಿದ್ಧ ತ್ರಿಕೂಟೇಶ್ವರ ದೇವಸ್ಥಾನ 10ನೇ ಶತಮಾನದಲ್ಲಿ ನಿರ್ಮಾಣವಾಗಿರುವಂಥ ಗದಗ ನಗರದಲ್ಲಿ ಇಲ್ಲಿ ದೇವಾಲಯಗಳ ಒಂದು ಪರಿವಾರ ಸಮೂಹ ಇದೆ. ಇದು ಕರ್ದಗಿ ಕೋಟೆಯೊಳಗೆ ಶೋಭನರ್ಸ ಅನ್ನೋನು ಈ ದೇವಾಲಯಗಳ ಸಮುಚ್ಚಯವನ್ನು ಪ್ರಾರಂಭ ಮಾಡ್ತಾನೆ. ಶೋಭನರ್ಸ ಕಲ್ಯಾಣ ಚಾಲುಕ್ಯರ ಸಾಮಂತನಾಗಿ 980ರಿಂದ 1008ರವರೆಗೆ ಇಲ್ಲಿ ಆಳ್ವಿಕೆ ನಡೆಸ್ತಾನೆ. ಅವನು ಕಟ್ಟಿರುವಂಥ ಈ ಕರ್ದಗಿ ಕೋಟೆ ಕರಿಯ ಕಲ್ಲಿನದು, ಅಶ್ವಶಾಲೆ, ವ್ಯಾಖ್ಯಾನ ಶಾಲೆ, ಸ್ವಯಂಭೂ ತ್ರಿಕೂಟೇಶ್ವರ, ಸ್ವಯಂಭೂ ಈಶ್ವರ, ಅವಳಿ ತ್ರಿಕೂಟೇಶ್ವರ, ಸೂರ್ಯನಾರಾಯಣ ದೇವಸ್ಥಾನ, ಸರಸ್ವತಿ ದೇವಸ್ಥಾನ, ಇಲ್ಲಿ ಗಣಪತಿ ಗುಡಿ, ಇಷ್ಟೆಲ್ಲ ಅನೇಕ ಪರಿವಾರ ದೇವಾಲಯಗಳಿವೆ. ಅಂದರೆ ದೇವಾಲಯಗಳ ಸಮೂಹ. ಇದು ಕಲ್ಯಾಣ ಚಾಲುಕ್ಯರ ಕಾಲದ ಶಿಲ್ಪಕಲೆಯ ಒಂದು ಪ್ರಯೋಗಶಾಲೆ ಅಂತ ಹೇಳ್ತೀವಿ. ಇಲ್ಲಿ ವಿವಿಧ ಪ್ರಕಾರದ ದೇವಾಲಯಗಳ ವಾಸ್ತುಶಿಲ್ಪ ಶೈಲಿಯ ದೇವಾಲಯಗಳನ್ನು ಇಲ್ಲಿ ಕಟ್ಟಿ ಇಲ್ಲಿಯ ಗದಗಿನ ಶಿಲ್ಪಿಗಳು 22 ಜನ ಇತಿಹಾಸದಲ್ಲಿ ಶಾಸನೋಕ್ತ ಹಾಗೂ ಪುಸ್ತಕದಲ್ಲಿ ಮುದ್ರಿತವಾಗಿರುವಂಥ ವ್ಯಕ್ತಿಗಳಿದ್ದಾರೆ. ಓಕೆ ಸರ್. ಹಾಗೆ ಈಗ ಕೆಲವೊಂದಿಷ್ಟು ಮೂರ್ತಿಗಳು ಭಗ್ನ ಆಗಿದ್ದು ಅವನಿಗೆ ಮತ್ತೆ ಮರುಸ್ಥಾಪನೆ ಮಾಡಿದ್ದಾರೆ ಅನ್ನೋ ಒಂದು ಕಂಡು ಬಂದಿದೆ. ಅದರಲ್ಲಿ ಮುಖ್ಯವಾಗಿ ಒಂದು ಸರಸ್ವತಿ ದೇವಸ್ಥಾನ, ಎರಡನೇದಾಗಿ ಸೂರ್ಯನಾರಾಯಣ ದೇವಸ್ಥಾನ. ಆ ಸೂರ್ಯನಾರಾಯಣ ದೇವಸ್ಥಾನವನ್ನು ಮರುಸ್ಥಾಪನೆ ಮಾಡ್ತಾರೆ. ಆ ಮರುಸ್ಥಾಪನೆ ಯಾವ ರೀತಿ ಆಯಿತು, ಯಾರು ಮಾಡಿದ್ರು, ಯಾಕೆ ಮಾಡಿದ್ರು, ಅದು ಒಂದು ಸ್ವಲ್ಪ ಹಿನ್ನೆಲೆ ನಮ್ಮ ವೀಕ್ಷಕರಿಗೆ ಹೇಳಿ. ಗದಗಿನ ಇತಿಹಾಸದಲ್ಲಿ ಗದಗಿನ ತ್ರಿಕೂಟೇಶ್ವರ ಹಾಗೂ ಸರಸ್ವತಿ ದೇವಾಲಯಗಳು ಅಂತೇಳಿ 1997ರಲ್ಲಿ ಈ ಗದಗಿನ ತ್ರಿಕೂಟೇಶ್ವರ ಹಾಗೂ ಸರಸ್ವತಿ ದೇವಾಲಯಗಳ ಕುರಿತು ಪುಸ್ತಕವನ್ನು ಓದಿ ಇಲ್ಲಿ ರಾಜಮಣಿ ಕಲಬುರ್ಗಿ ಅನ್ನೋರು ಅದನ್ನು ಅಧ್ಯಯನ ಮಾಡಿ ಈ ದೇವಾಲಯ ಟ್ರಸ್ಟ್ ಕಮಿಟಿಗೆ ತ್ರಿಕೂಟೇಶ್ವರ ದೇವಾಲಯದ ಎದುರಿಗೆ ಇರ್ತಕ್ಕಂಥ ಸೂರ್ಯನಾರಾಯಣ ದೇವಾಲಯದಲ್ಲಿ ಸೂರ್ಯನ ವಿಗ್ರಹ ಭಗ್ನವಾಗಿ ಕೇವಲ ಬೆಳಗಿನ 7 ಕುದುರೆಯ ಕುದುರೆಯ ಒಂದು ಪೀಠ ಹಾಗೂ ಪಾದಗಳು ಮಾತ್ರ ಇದ್ದು ಇಂಥ ಭಗ್ನವಾಗಿರುವಂಥ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ರಾಜಮಣಿ ಕಲಬುರ್ಗಿಯನ್ನು ಅವರ ತಂದೆಯವರ ಕಾಲದಿಂದಲೂ ಅದರ ಬಗ್ಗೆ ಆಸಕ್ತಿಯನ್ನು ವಹಿಸಿ ಅದನ್ನು ಮೂರ್ತಿ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಈ ಗದಗಿನ ತ್ರಿಕೂಟೇಶ್ವರ ಸರಸ್ವತಿ ದೇವಾಲಯಗಳು ಅನ್ನುವಂಥ ಪುಸ್ತಕವನ್ನು ಓದಿಕೊಂಡು ಅಧ್ಯಯನ ಮಾಡಿ ಟ್ರಸ್ಟ್ ಕಮಿಟಿಗೆ ಇದಕ್ಕೊಂದು ಮನವಿಯನ್ನು ಕೊಡ್ತಾರೆ. ಇದರಲ್ಲಿ M.H. ಹರಿದಾಸ್ ಅವರು ಈ ಪುಸ್ತಕವನ್ನು ಪ್ರಕಟಣೆ ಮಾಡ್ತಾರೆ. ಇದಕ್ಕೆ ಇತಿಹಾಸದ ಬಗ್ಗೆ ಮಾಹಿತಿಯನ್ನು ಕಟ್ಟಿಮನಿ ಇತಿಹಾಸ ತಜ್ಞರು ಮಾಹಿತಿಯನ್ನು ಕೊಡಗಿಸ್ತಾರೆ. ಹೀಗಾಗಿ ಇಲ್ಲಿರ್ತಕ್ಕಂಥ ಗದಗಿನ ತ್ರಿಕೂಟೇಶ್ವರ ಸರಸ್ವತಿ ದೇವಾಲಯಗಳಲ್ಲಿ ಒಡೆದು ಹೋದಂಥ ಭಗ್ನವಾದಂಥ ಸರಸ್ವತಿ ಮೂರ್ತಿಯ ಬದಲು ಹೊಸದಾಗಿ ಒಂದು ಸರಸ್ವತಿ ಮೂರ್ತಿಯನ್ನು ಅದರ ಪಕ್ಕದಲ್ಲಿ ಪ್ರತಿಷ್ಠಾಪನೆಯನ್ನು ಭೀಮ್ ರಾವ್ ಚೇತನಾ ಪ್ರಕಟಣಾ ವತಿಯಿಂದ ಮಾಡಿದರೆ ಟ್ರಸ್ಟ್ ಕಮಿಟಿಯವರು ಅಲ್ಲಿ ಆ ಹೊಸ ಸರಸ್ವತಿ ಮೂರ್ತಿಯೊಂದಿಗೆ ಸರಸ್ವತಿ, ಸಾವಿತ್ರಿ, ಗಾಯತ್ರಿ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದೇ ರೀತಿ ರಾಜಮಣಿ ಕಲಬುರ್ಗಿಯವರು ಕೊಟ್ಟಂಥ ಮನವಿಯನ್ನು ಟ್ರಸ್ಟ್ ಕಮಿಟಿಯವರು ಅವರಿಗೆ ಮೂರ್ತಿಯನ್ನು ಕೆತ್ತಿಸಲಿಕ್ಕೆ ಮತ್ತು ಮೂರ್ತಿ ಪ್ರತಿಷ್ಠಾಪನೆಗೆ ಮಾಹಿತಿಯನ್ನು ಅಂದರೆ ಪತ್ರವನ್ನು ಕೊಟ್ಟಿದ್ದಕ್ಕೆ ರಾಜಮಣಿ ಕಲಬುರ್ಗಿಯವರು ಈ ಹೊಸದಾಗಿ ಒಂದು ಸೌರ್ಯನ ಮೂರ್ತಿಯನ್ನು ಈ ಗದಗಿನ ಶಿಲ್ಪಿಗಳಿಂದ ಕೆತ್ತನೆ ಮಾಡಿ ಅದಕ್ಕೂ ಪೂರ್ವದಲ್ಲಿ ಮುಂಬೈಯಲ್ಲಿ ಇರ್ತಕ್ಕಂಥ ಗದಗಿನ ಹಳೆಯ ಸೂರ್ಯನ ಮೂರ್ತಿಯನ್ನು ನೋಡ್ಕೊಂಡು ಬಂದು ಅದರ ಫೋಟೋ ಸಮೇತ ಅಧ್ಯಯನ ಮಾಡಿ ಅದನ್ನು ಕೆತ್ತಿಸಿದ್ದಾರೆ. ಆ ಸೂರ್ಯನ ಮೂರ್ತಿಯನ್ನು ಅವ್ರು ಏನು ಕೆತ್ತಿಸಿ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು ಅದಕ್ಕೆಲ್ಲ ಪ್ರೇರಣೆ ಗದಗಿನೊಳಗೆ ಇಲ್ಲಿ ಭಗ್ನವಾಗಿರುವಂಥ ಸರಸ್ವತಿ ಮೂರ್ತಿ ಬದಲಾಗಿ ನೂತನ ಸರಸ್ವತಿ ಮೂರ್ತಿ ಇದೆ. ಸೂರ್ಯನ ಭಗ್ನವಾದಂಥ ಮೂರ್ತಿ ಅದರ ಪೀಠ ಮತ್ತು ಪಾದವನ್ನು
ಪಕ್ಕದಲ್ಲಿ ಇಟ್ಟಿದ್ದು ಇವತ್ತಿಗೂ ನೋಡ್ಲಿಕ್ಕೆ ಸಿಗ್ತದೆ. ಮೇಲಿನ ಮೂರ್ತಿ ಪ್ರಿನ್ಸ್ ಆಫ್ ವೇಲ್ಸ್ ಮ್ಯೂಸಿಯಂ ಬಾಂಬೆದಲ್ಲಿದೆ. ಈಗ ಹೊಸದಾಗಿ ಏನು ಸೂರ್ಯನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡ್ಯಾರ, ಇದನ್ನ ಪ್ರತಿ ವರ್ಷ ರಥಸಪ್ತಮಿಯಿಂದ ವಿಶೇಷ ಇಲ್ಲಿ ಅದರ ಬಗ್ಗೆ ಸೂರ್ಯ ದೇವಾಲಯ ಜಾಗೃತಿಯನ್ನ ಇಲ್ಲಿ ಚೌಡೇಶ್ವರ ದೇವಸ್ಥಾನಕ್ಕೆ ಒಟ್ಟಾರೆ ಇಲ್ಲಿ ನಾವು ಚೌಡೇಶ್ವರ ದೇವಾಲಯಕ್ಕೆ ಬಂದವರು ಸರಸ್ವತಿ ಹಾಗೂ ಸೂರ್ಯನನ್ನ ಇಲ್ಲಿ ದರ್ಶನ ಪಡೆದುಕೊಂಡು ಹೋಗ್ತಾರೆ. ಆ ದೃಷ್ಟಿಯೊಳಗೆ ಇವತ್ತು ನೀವು ವೀಕ್ಷಕರಿಗೆ ಈ ಗದಗಿನ ಚೌಡೇಶ್ವರ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನು ನಾನು ನೀಡಿದ್ದೇನೆ. ಹೆಚ್ಚಿನ ಮಾಹಿತಿ ಬೇಕಂದ್ರೆ ಮತ್ತೆ ನಮ್ಮನ್ನು ಕಾಣಬೇಕಂತ ಹೇಳ್ತಾ ನಿಮಗೆ ಈ ಚೌಡೇಶ್ವರ ದೇವಾಲಯ ಇತಿಹಾಸ ಪ್ರಸಿದ್ಧ ದೇವಸ್ಥಾನದ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಣೆ ನೀಡಿದ್ದೇನೆ. ಕೇಳಿದ್ರಲ್ಲ ವೀಕ್ಷಕರು, ಇದುವರೆಗೂ ಅದ ಕಟ್ಟಿಮನಿಯವರು ಈ ತ್ರಿಕುಟೇಶ್ವರ ದೇವಸ್ಥಾನ ಹಾಗೆ ಸರಸ್ವತಿ ದೇವಸ್ಥಾನ, ಸೂರ್ಯನಾರಾಯಣ ದೇವಸ್ಥಾನ ಇದು ಮೂರ್ತಿಗಳ ಮರು ನಿರ್ಮಾಣ ಆಗಿ ಸ್ಥಾಪನೆ ಆಗಿದ್ದು ನಿಮಗೆಲ್ಲ ಕಾಣಸಿಗುತ್ತೆ. ಅಂದಿನ ಕಾಲದಲ್ಲಿ ಅದು ಮೂರ್ತಿ ಭಗ್ನ ಆಗಿದ್ದು ಪೂಜೆಗೊಳ್ಳಬಾರದು ಅನ್ನೋ ಸದುದ್ದೇಶದಿಂದ ಮತ್ತೆ ಹೊಸ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದನ್ನೆಲ್ಲ ನಮ್ಮ ವೀಕ್ಷಕರಿಗೆ ತೋರಿಸ್ಬೇಕನ್ನೋ ಒಂದು ಸದುದ್ದೇಶದಿಂದ ಇವತ್ತು ನಾವು ಗದುಗಿನ ತ್ರಿಕುಟೇಶ್ವರ ದೇವಸ್ಥಾನದಲ್ಲಿರುವಂಥದ್ದು. ಇವತ್ತು ನಮ್ಮ ಜೊತೆ ಇದ್ದಾರೆ ಅಬ್ಬಪ್ಪ ರಾಜಮನಿ ಷಣ್ಮುಕ್ಷ ಕಲಬುರ್ಗಿಯವರು. ಇಲ್ಲಿ ಇವರು ಯಾಕಿದ್ದಾರೆ ಮತ್ತು ಇಲ್ಲಿ ಏನು ಇವರಿಗೆ ಈ ತ್ರಿಕುಟೇಶ್ವರ ದೇವಸ್ಥಾನದಲ್ಲಿರುವಂಥ ಸೂರ್ಯನಾರಾಯಣ ಮೂರ್ತಿಗೂ ಏನೋ ಒಂದು ಅವಿನಾಭಾವ ಸಂಬಂಧ, ಆ ಸಂಬಂಧದ ವಿಚಾರ ಕುರಿತು ಇವತ್ತು ನಾವು ಅವ್ರ ಜೊತೆ ಕೆಲವಷ್ಟು ವಿಚಾರಗಳನ್ನು ಹಂಚಿಕೊಳ್ಳಿಕ್ಕೆ ಬಂದಿದ್ದೀವಿ. ಸರ್, ಮೊದಲಿಗೆ ಟೈಮ್ಸ್ ಆಫ್ ಪಬ್ಲಿಕ್ಗೆ ಸ್ವಾಗತ. ನಮಸ್ಕಾರ. ಮೊದಲಿಗೆ ನಿಮ್ಮ ಪರಿಚಯವನ್ನು ನಮ್ಮ ವೀಕ್ಷಕರಿಗೆ ಮಾಡಿ ಸರ್. ನಾವು ಅಬ್ಬಪ್ಪ ರಾಜಮನಿ ಷಣ್ಮುಖ ಕಲಬುರ್ಗಿ ಪಂಡರಪುರ ವಾರ್ಕರಿ ಪರಂಪರೆ. ಇಲ್ಲಿ ಒಂದು ಕಲಾಕಾಂಡ ನಮ್ಮ ತಂದೆಯವರು 10 ವರ್ಷ ಇದ್ದಾಗ 1960-61 ವಯಸ್ಸಿನಾಗ ನಾ 10 ವರ್ಷ ಇದ್ದೆ. ನಾನು ಸುಮಾರಕ್ಕೊಮ್ಮೆ ಇಲ್ಲಿ ತಿರುಡಿಸಿ ಫಾದರ್ ಕರ್ಕೊಂಡು ಬರ್ತಿದ್ರು ವಾರ್ಕರಿ ಅವರು. ಸುಮಾರಕ್ಕೊಮ್ಮೆ ಇದವರು ತಿರುಡಿ ಪ್ರದಕ್ಷಿಣೆ ಹಾಕಿ ಇಲ್ಲಿ ಎದುರಿಗೆ ನಂದಿ ಮಂಟಪ ಇದೆ, ಅಲ್ಲಿ ನಂದಿ ಮಂಟಪ ಪ್ರದಕ್ಷಿಣೆ ಆಗಿ ಪೂರ್ವ ಮಾಡಿ ನಿಂತಿರ್ತಿದ್ರು. ಹಿಂಗೆ ಒಂದು 6-7 ದಿನ ನಾವು ಸುಮಾರು ಬಂದು ಅಪ್ಪನ ಕರ್ಕೊಂಡು ಬರ್ತಿದ್ರು. ಒಂದು 2-3 ತಿಂಗಳು ಹಿಂಗೆ ಅದು ಕಾಲು ಮುಗಿದು ಬರ್ತೀನಿ. ಒಂದು 3 ತಿಂಗಳು ಹೋಗಿ ನಾನು ಫಾದರ್ ಕೇಳಿದೆ, ಇಲ್ಲಿ ಒಂದು ಮೂರ್ತಿ ಎಲ್ಲ ಇಲ್ಲ, ಇಲ್ಲಿ ಯಾಕೆ ನಿಂತಿರ್ತೆ ಅಂತ. ಇಲ್ಲಪ್ಪ, ಇಲ್ಲಿ 250 ವರ್ಷ ಇಲ್ಲಿ ಸೂರ್ಯನ ಗುಡಿ ಇರ್ತೇವೆ. ಇಲ್ಲಿ ಈ ರಜಾ ಈ ಇಂಗ್ಲೀಷರು ಇದ್ದಾಗ ಅದು ಫಾದರ್ ಇದ್ದಾಗ ಅದರ ಮೂರ್ತಿ ಇಲ್ಲಿಂದ ಹೊಡ್ಕೊಂಡು ಹೋಗ್ಬೇಕಾದ್ರೆ ಎಲ್ಲಿ ಅದನ್ನು ಗೊತ್ತಿಲ್ಲ ಅಂತ ಹೇಳ್ತಾರೆ. ಅದಷ್ಟು ಆದಮೇಲೆ ಹಿಂಗೆ 1 ವರ್ಷ ಕರ್ಕೊಂಡ್ಬಂದ್ರೆ ಅದು 11 ವರ್ಷ ಫಾದರ್ ಎಕ್ಸ್ಪೈರ್ ಆಗುತ್ತೆ. ಎಕ್ಸ್ಪೈರ್ ಆಗಿ ಮನುಷ್ಯ ಭಾಳ ಅಂತೂ ನಾನು ಸುಮಾರುಗೊಂಡು ಬಂದೆ. ಮತ್ತೆ ಫಾದರ್ ಡೆತ್ ಆಗಿದ್ದು ಕೂಡ ನೀವು ಇಲ್ಲಿ ಬರ್ತಿದ್ರಿ. ಸುಮಾರು ಬಂದು ನಾನು ಬರ್ತಿದ್ದೆ. ಈಗ ಹಾಕಿದ್ದೇನೆ. ಹಿಂಗೆ ಅದು 16 ವರ್ಷ ನಮ್ಮ ಮ್ಯಾಟ್ರಿಕ್ ಆಗ್ತದೆ. ಮ್ಯಾಟ್ರಿಕ್ ಮಕ್ಕಳೇ ನಮ್ಮ ಶತ ಒಬ್ಬರು ಬಾಂಬೆದಾಗ ಅದ ಒರ್ಲಿ BJD ಶಾಲೆ ಲಕ್ಷ್ಮಣ ಸಾಕು ಪವಾರ್ ಅಂತ ಒಂದು ಅಲ್ಲಿ ಏನೋ ಸಿಸ್ಟರ್ ಕೊಟ್ಟಿದ್ದೇನೆ. ಮೊದಲು ನೀವು ಈ ಸೂರ್ಯನಾರಾಯಣ ಮೂರ್ತಿ ಕಂಡಿದ್ದು ಎಲ್ಲಿ ಸರ್? ಅಲ್ಲಿ ಬಾಂಬೆದಾಗ ಕಂಡಿದ್ದು. ಬಾಂಬೆದು. ಅಲ್ಲಿ ಶಿವಾಜಿ ಮ್ಯೂಸಿಯಂ ಹೋಗಿದ್ದೆ. ಹೋಗ್ಬೇಳೆ ಅಲ್ಲಿ ಎಲ್ಲ ಮಕ್ಕಳು ಹೊರಗೆ ಹೋಗುವಾಗ ಅಲ್ಲಿ ಗದಗ ತಿರುಷ ಮಂದಿರ ಸೂರ್ಯನಾರಾಯಣ ಮೂರ್ತಿ ಅಂತ ಕೆಳಗೆ ಬಂದಿದ್ರು. ಕಣ್ಣಿಗೆ ಬಿತ್ತು. ಕಣ್ಣಿ ಬಿತ್ತು. ಅದು ನೋಡ್ಬೇಕು ಇದೇ ಮೂರ್ತಿ ಗದಗಿನ ತ್ರಿಕುಟೇಶ್ವರ ದೇವಸ್ಥಾನದಲ್ಲಿರುವಂತ ಸೂರ್ಯನಾರಾಯಣ ಮೂರ್ತಿ. ಈ ಗದಗಿ ಮೂರ್ತಿ ಹೆಂಗ್ ಬರ್ತಾವಲ್ಲ ಅದು ಕ್ಲಾಸ್ ಬಂದಿತ್ತು. ಅಷ್ಟು ಹೋಗೋ ಬಂದ್ವಿ. ಮತ್ತೆ ಗದಿಗೆ ಬಂದ್ವಿ. ಬಂದ್ಮೇಲೆ ಅದು ಅವಾಗ ಈ ಸೂರ್ಯನಾರಾಯಣ ಮೂರ್ತಿ ಪ್ರತಿಷ್ಠಾಪನೆಗೆ ಪ್ರೇರಣೆ ಹೆಂಗಾಗ್ತದೆ? ಅದು ನೋಡಿಕೊಂಡು ಹೆಂಗಾರ ಮಾಡಿದ್ರು ಪ್ರತಿಷ್ಠಾಪನೆ ಮಾಡಬೇಕು ತಲೆ ಉಳಿದು ಕಡೆಗೆ ನಾನು 1997 MH ಚಾರ್ಲ್ಸ್ ನಾವು ಒಂದು ಗುರುಪುತ್ರ ಅವರು ಒಂದು 2 ಬುಕ್ಕ ಬರ್ತಿದ್ರು. ಗದಗಿನ ವೀರನಾರಾಯಣ, ಗದಗಿನ ತ್ರಿಕುಟೇಶ್ವರ. ಅದು 11 ವರ್ಷ ಹಿಸ್ಟ್ರಿ ಸ್ಟಡಿ ಮಾಡಿದೆ ನಾನು. ಮಾಡಿ ಅದು ಹೆಂಗಾರ ಮಾಡಿ ಟ್ರಸ್ಟ್ ಮಾಡಿಕೊಡು ಅಂತ ಅದು ಟ್ರಸ್ಟ್ ಮಾಡಿ 2016 ಅದು ಅರ್ಜಿ ಕೊಟ್ಟೆ ನಾನು. ನೋಡಿ 250 ವರ್ಷ ಸೂರ್ಯನಾರಾಯಣ ಮೂರ್ತಿ ಇರುತ್ತೆ,
ಮತ್ತು ಈಗ ಒಂದು 300 ವರ್ಷ ಸನಿಗೆ ಆದಂಗೆ ಆಯ್ತು. ನಾನು ಹೊಸದಾಗಿ ಮೂರ್ತಿ ಪ್ರತಿಷ್ಠೆ ಮಾಡೋಕ್ಕೆ, ಹೋಮ ಮಾಡೋಕ್ಕೆ, ಮಹಾಪ್ರಸಾದ ಮಾಡೋಕ್ಕೆ ನಿಮಗೆ ಅನುಕೂಲ ಮಾಡ್ಕೊಡಿ ನಾನು ಟ್ರಸ್ಟ್ ಮೇಲೆ ಅರ್ಜಿ ಕೊಟ್ಟೆ ನಾನು. ಬಟ್ ಇವಾಗ ಅವ್ರು ಕರೆ ಕಳಿಸಿದ್ರು ನಾನು. ಕರೆ ಕಳಿಸಿ ಮಾಡಿ ಕ್ಷತ್ರಿಯರು ಮಾಡೋದನ್ನು ಮಾಡಿ ಎಲ್ಲ ರೀತಿ ಸಕಾಲ ಕೊಟ್ಟರು ಅದು ಭಾಳ ಖುಷಿ ಆಗ್ತದೆ. ಈಗಂತೂ ಪರ್ಮಿಷನ್ ಸಿಕ್ತೆ. ಈ ಶಿಲ್ಪಕಾರ ಬೇಕಲ್ಲ, ಅದಾದ್ಮೇಲೆ 1999 ಇಲ್ಲಿ ಶೃಂಗೇರಿ ಪೀಠ ಸ್ವಾಮಿ ಇಲ್ಲಿ ಸರಸ್ವತಿ ಪ್ರತಿಷ್ಠೆ ಮಾಡಿದ್ರು. ಹೋದ ಸೋಮಣ್ಣ ಶಿಲ್ಪಿ ಸರಸ್ವತಿ ಮೂರ್ತಿ ಮಾಡಿದ್ರು. ಆದ್ಮೇಲೆ ನಾವು ಅವ್ರು ಈ ಸದ್ಯ ಅವರ ಮೊಮ್ಮಗ ರಾಘವಣ ಶಿಲ್ಪಿ ಅಂತ ರಾಘವಣ ಶಿಲ್ಪಿ ಅವ್ರು ಕನ್ಸಲ್ಟ್ ಮಾಡಿದೆ ನಾನು. ಹಿಂಗೆ ಮತ್ತೆ ಮುಟ್ಟೇಶ್ವರ ಸೂರ್ಯ ಮೂರ್ತಿ ಮಾಡಬೇಕು, ನೀವು ಮಾಡ್ತೀರಿ ಅಂತ ನಾನು ಮಾಡ್ತೀನಿ. ನಾನು ಅದು ಮೂರ್ತಿ ಎಲ್ಲಿ ಐತೆ ಈಗ ಬಾಂಬೆದಾಗೈತಿ, ಕಣ್ಣು ಹೋಗ್ತೀನಿ ನಾನು ಅಂತ ಹೇಳಿ ನಾನು. ಮತ್ತೆ ಇಷ್ಟೆಲ್ಲ ಟೀಮ್ ಮತ್ತೆ ಬಾಂಬೆಗೆ ಹೋದ್ರೆ ಮತ್ತೆ ಅದು ಅಲ್ಲಿ ಹೋಗಿ ಬಂದು ಅಲ್ಲಿ ಒಂದು ಅರ್ಜಿ ತಂದು ಹೋಗಿ ಅಂತ ಮತ್ತೆ 10 ಮಂದಿ ಕರ್ಕೊಂಡು ಬಾಂಬೆ ಹೋಗಿ ಅಲ್ಲಿ ವೇದಮೂರ್ತಿ ರತ್ನಾಕರ ಜೋಶಿ ಮತ್ತು ವಾದ್ಯರಾಜ್ ಹರಿಬಾಲ್ ಮತ್ತು ವಿನಾಯಕ್ ಮಾನ್ವಿ, ರಾಘಣ್ಣ ರಂಗರೇಜ್ ಇಲ್ಲಿ ಮತ್ತು ನಾವು ಒಂದು 6 ಮಂದಿ ಕೂಡಿ ಹೋದ್ವಿ. ಮೊದಲನೇ ಸ್ಟೆಪ್ ಇದೆ. ರಾತ್ರಿ ಇಲ್ಲಿ ಯಾರು ಸ್ಲೀಪರ್ ಬಸ್ ಹಾಕಿದ್ವಿ. ಬೆಳಿಗ್ಗೆ 6 ಗಂಟೆಗೆ ಹೋದ್ವಿ. ತೀರ್ಪಡೆ ರಸ್ತಾಗ ಬಿಸಿ ಮರ್ಯಾಗ ಬರ್ತಾರೆ, ನೀವು ರೆಡಿ ಆಗ್ಬಾರ್ದು ಅಂತ ಎಲ್ಲರೂ ಕೂಡ ಒಂದು ಕಾರ್ ಮಾಡ್ಕೊಂಡು ಹೋಗಿ ಗೇಟ್ ಆಫ್ ಇಂಡಿಯಾ ಛತ್ರಪತಿ ಶಿವಾಜಿ ಮ್ಯೂಸಿಯಂ ಹೋಗಿ ನೋಡಿ ಎಲ್ಲ ಒಳಗೆಲ್ಲ ಹೊರ ಬಂದ್ವಿ. ನೋಡಿ ನಾವು ಅದು ಸೂರ್ಯನ ಮೂರ್ತಿ ನೋಡಿ ಶಿಲ್ಪಕಾರನು ಕರ್ಕೊಂಡು ಹೋಗಿದ್ದು ಅವರು ಬಂದಿದ್ರು. ಅವ್ರು ನೋಡಿ ಅದು ಏನು ಮಾಡ್ತೀವಿ ನೋಡಿ ಏನು ಕೆಲಸ ಇದೆ 11 ವರ್ಷದೊಳಗೆ ಮಿಷಿನ್ ಇಲ್ಲ ಏನಿಲ್ಲ, ಕೈ ಕೆಲಸ ಯಾವ ರೀತಿ ಕೆತ್ತ ಮಾಡ ಭಾರಿ ಅದ್ಭುತ. ಅದ್ರ ಮಧ್ಯೆ ಮುಟ್ಟೊಳಗೆ ಮ್ಯಾಗ ಹೋಲಿದ್ದು ಹೋಲ್ ನೋಡ್ರಿ ರಾಘಣ್ಣ ಅವ್ರೆ ಇದು ಹೋಲ್ ಕೆಲಸ ಮಾಡಿ ಅದು ಹೋಲಿ ಅಭಿಷೇಕ ಏನು ಮಾಡುವಾಗ ಅದು ನೀರು ಅದು ಅಭಿಷೇಕ ಮಾಡಿದಂತ ಹಾಲು ಮೊಸರು ಬಾಳೆಹಣ್ಣು ಹೋಲಿ ಚಿಕ್ಕೋಬಾರ್ದು. ಅದಕ್ಕಾಗಿ ಇಟ್ಕೊಂಡು ಮತ್ತೆ ಅವ್ರಿಗೆ ಗೈಡ್ ಕೊಟ್ಟೆ ಈ ಹೋಲ್ ಕೆಲಸ ಮಾಡಬೇಡಿ ಅದು ಕೆಲಸ ಮಾಡಿ ಎಲ್ಲ ನೋಡಿದ್ವಿ. ಒಂದು 900 ಫೋಟೋ ತಗೊಂಡ್ವಿ. ರೈಟ್ನಿಂದ ಬಲಕಿನಿಂದ ಎಡಕಿನಿಂದ ಇದರಿಂದ ಒಂದು 900 ಫೋಟೋ ತಗೊಂಡ್ಬಂದು ಅದು ಎಲ್ಲ ನೋಡಿ ಮತ್ತೆ ಎಲ್ಲ ನೋಡ್ಕೊಂಡ್ವಿ. ಬಾಂಬೆ ನೋಡ್ಕೊಂಡ್ವಿ. ಎದ ಗಡಿ ಬಂದೆ ನಾವು ಬಂದು ಅದು ಕೆಲಸ ಚಾಲೋ ಹೋಗಿಲ್ಲ. ಅವ್ರು ಏನು ಡ್ಯಾನ್ಸಿಗೆ ಕೊಟ್ಟೆ ಮತ್ತು ಫೋಟೋ ತೊಗೊಂಡು ಇದೆಲ್ಲ ದೊಡ್ಡ ಪ್ರತಿ ಮಾಡಿಕೊಟ್ಟೆವು. ಕೊಟ್ಟು ಅವರು ಅಂದ್ರು ನೀವು ಕೊಟ್ಟಿದ್ದು ಭಾಳ ಖುಷಿ ಆದ ನನಗೆ. ಅಂದ್ರೆ ಅವ್ರಿಗೆ ಕೆತ್ತನೆಗೆ ಸುಲಭ ಆಗುತ್ತೆ. ಪ್ರತಿಯೊಂದು ಸುಳುವುಗಳು ಫೋಟೋದಲ್ಲಿ ಕ್ಲಿಯರ್ ಆಗಿ ಕಾಣ್ತವೆ. ಮದುವೆ ಮೂರ್ತಿಗೆ ಈ ಮೂರ್ತಿಗೆ ಏನು ಡಿಫ್ರೆನ್ಸ್ ಆಗ್ಬೋದು, ಸೇಮ್ ಆಗೋದು ಅಂತ ಹೇಳಿ ಹೋಲಷ್ಟೇ ಕೆಲಸ ಮಾಡಿ ಮತ್ತು ಕೊಳಗಿನ ಆಭೂಷಣ ಎಲ್ಲ ನೋಡ್ರಿ ಏನು ಅವ್ರ ಸುಳ್ಳ ಏನು ಬುದ್ಧಿ ಹಾಕಾನ ಮಾಡ್ರಿ ಅಂತ ಅವ್ನ ಪರ್ಮಿಷನ್ ಕೊಟ್ಟಿದ್ರು. ಅಲ್ಲಿಂದ ಕೆತ್ತನೆ 16 ಚಾಲು 16ನೇ ಇಸ್ವಿಗೆ ಕೆತ್ತನೆ ಸ್ಟಾರ್ಟ್ ಆಯ್ತು. ಚಾಲು ಆದ್ಮೇಲೆ ಅದು 16ರಿಂದ 17 2016ರಿಂದ 17 ಗಂಟ 2 ಸಲ ಹೊಡೆದ್ಬಿಟ್ಟು ಅಯ್ಯೋ ಅದು ಅದ್ರೊಳಗೆ ಜರಿಮ್ಸ್ ಬರ್ತಾವ ಜರಿ ಬಂದ್ ಕಡೆ ಹೊಡೆದ್ಬಿಟ್ಟು ಅದು ಮನ್ಸಿಗೆ ಭಾಳ ಮತ್ತೆ ಯಾವ್ದು ಕಡೆಗೆ ನೀನ್ ಪಾನಿ ಸೂರ್ಯ ಮನಸ್ಸಿನ ಬದೈತೆ ಅಂದ್ಕೊಂಡು ಮತ್ತೆ ಅವಾಗ ರಗಣಾಗ ನೀರಿನ ಗುಡಿ ಕರ್ಕೊಂಡಿದೆ ಮತ್ತೆ ಕರಿದ ಗುಡಿ ಕರ್ಕೊಂಡಿದೆ. ಅದು ಮದ್ದಿನ ಶಿಲ್ಪ ಮತ್ತೆ ಇಲ್ಲಿ ಈ ತಿರುಗಿ ಗುಡಿನೂ ಕರ್ಕೊಂಡಿದೆ. ಸುತ್ತಾರ ಶಿಲ್ಪ ಅಲ್ಲ ಹೆಂಗೆ ನೋಡಿ ಮತ್ತೆ ಅವಾಗ ಮನ್ಸಿಗೆ ಭಾಳ ನೋಡ್ತಾನೆ 2 ಸಲ ಹೊಡೆದಿದ್ದು. ಮತ್ತೆ ಅವಾಗ ಎಲ್ಲೆಲ್ಲಿ ದೇವಸ್ಥಾನ ಸೂರ್ಯ ಗುಡಿ ಅಂದ್ಕೊಂಡು ಸ್ಟಡಿ ಮಾಡಿದೆ ನಾನು. ಮಾಡಿದಾಗ 20 ದೊಡ್ಡ ದೇವಸ್ಥಾನ ಭಾರತನೇ 20 ದೇವಸ್ಥಾನ ದೊಡ್ಡ ದೇವಸ್ಥಾನ ಹಂಗೆ ಸಣ್ಣ ಊರ ಅದ್ಭುತವಾದಂತ 20 ದೇವಸ್ಥಾನ ಸೂರ್ಯನಾರಾಯಣ ಅದ್ರೊಳಗೆ ಕೋಣಾರ್ಕ್ ದೇವಸ್ಥಾನದ ಅದು ಫಸ್ಟ್ ಭಾರತನಾಗ ಭಾರತದಲ್ಲಿ ವಿಶೇಷವಾದಂತ ಒಂದು ದೇವಸ್ಥಾನ. ಅಲ್ಲೇ ಒಂದು 10 ಮಂದಿ ಕರ್ಕೊಂಡು ಹೋಗಿದೆ ಸೂರ್ಯನಾರಾಯಣ ಅಲ್ಲೇ ಕರ್ಕೊಂಡು ಹೋಗಿ ಇಲ್ಲಿಂದ ಬೈಪ್ಲೇನ್ ಹೋಗಿ ಮತ್ತೆ ರತ್ನಾಕರ ಜೋಶಿ ಕರೆದೆ 10 ಜನ ಬರೋದಾಗಿಲ್ಲ. ಮತ್ತೆ ಒಂದು ಟೀಮ್ ಕರ್ಕೊಂಡು ಹೋಗಿ ಮತ್ತೊಂದು ಟೀಮ್
ಅದು ದೈವದ ಕೆಲಸ ಸಣ್ಣ ಕೆಲಸ ನೀವು ಹೌದೌದು ಏನು ರೊಕ್ಕ ಐತೆ ಅಂದ್ಕೊಂಡು ನಾ ಏನು ಮಾಡಕ್ಕೆ ಸಿಕ್ಕಿಲ್ಲ ದೈವನು ದೊಡ್ಡದು ಹೌದು ಏನು ಮತ್ತೆ ಅವ್ರು 10 ಮಂದಿ ಕರ್ಕೊಂಡ್ಬಂದೆ ರಸ್ತಾಗ ಬಿಸಿ ನಂಗೆ ಬರೋದು ಆಗಿಲ್ಲ 15 ದಿನ ಆಗಿಲ್ಲ 10 ದಿನ ಸುಧಾ ಆಗಿಲ್ಲ ಅಂದ್ಕೊಳ್ಳಿ ಮತ್ತೆ ಮೊದಲ ಬಾಂಬೆಗೆ ಕರ್ಕೊಂಡು 6 ಮಂದಿ ಹೋಗಿದ್ವಿ ಮತ್ತೆ ಹೋಗಿ ಒಂದು 10 ಮಂದಿ ಮತ್ತೆ 4 ಮಂದಿ ಪ್ಲಸ್ ಮಾಡ್ಕೊಂಡ್ರೆ ಪೊಣಾಗ ಹೋದ್ವಿ ಪೊಣಾಕ್ ಹೋದ್ವಿ ಮತ್ತು ಕಲ್ಕತ್ತಾ ಹೋದ್ವಿ ಮತ್ತು ಗಂಗಾಸಾಗರ್ ಹೋದ್ವಿ ನೋಡ್ತಕ್ಕ ಅಲ್ಲಿ ನೋಡಿ ಅವರು ದಿನ ಬಡ್ಬಿಟ್ರು ಒಡಗ ದೇವಸ್ಥಾನ ಮಾಡಿ ಏನು ಕೆಲಸ 3 ದಿನ ಆಕೈತೆ ನೋಡುವ ಅಲ್ಲಿ ಮೂರ್ತಿ ಅದು ಇಂಗ್ಲೆಂಡ್ದಾಗ ಐತಿ ಅಲ್ಲಿ ಮೂರ್ತಿ ಅಲ್ಲ ಅದು 250 ವರ್ಷಗಳಾಗ ಅದು ಯಾರ ಮಾತಾಡೋದು ಇಂಗ್ಲೆಂಡ್ ನಮ್ಮಲ್ಲಿರುವಂತ ಮೂರ್ತಿ ಇಂಗ್ಲೆಂಡ್ ಇದು ಕೋಣಾರ್ಕದ್ದು ಕೋಣಾರ್ಕದ್ದು ಮೂರ್ತಿ ಅದು ಇಂಗ್ಲೆಂಡ್ದಾಗ ಐತಿ ಅದು ಎಲ್ಲ ನೋಡಿ ಎಲ್ಲ ನೋಡಿ ಶಿಲ್ಪ ಏನೋ ಹಿಂದೆ ನಮ್ಗೆ ಏನೈತಿಲ್ಲ ಇಲ್ಲಿ ಮಟ್ಟ ನಾವು ಬರ್ಬೇಕಂದ್ರೆ ಅವನ ಆಶೀರ್ವಾದ ನಮ್ಮ ಕೈ ಯಾರಿಲ್ಲ ಅವನ ಆಶೀರ್ವಾದ ಬೇಕಂತ ಅಲ್ಲಿ ಬಂದ್ಕೊಂಡು ಅದು ಬಂದು ಒಂದು ದೊಡ್ಡ ಶಿಲ ಸಿಗ್ತಾವ ಅವ್ರ ಕಡೆನ ಮೈಸೂರಿನ 15 ಶಿಲಾಗಿ ದೊಡ್ಡ ಶಿಲ ಇರ್ತದೆ ನೋಡ್ರಿ ಇದ್ರೆ ಏನು ಸಣ್ಣ ಮಾಡಕ್ಕೆ ಮೊದಲಿಂದ ಒಂಚೂರು ದೊಡ್ಡ ಹಾಕತ್ತಿದೆ ಮಾಡಿ ಎಷ್ಟು ದೊಡ್ಡ ಮಾಡಿ ಮತ್ತೆ ಕೆಳಗಿನ ಪೀಠಕ್ಕೆ ಅದು ಒಂದು ಕಲ್ಲಿಲ್ಲ ಅಂದಳು ಮೊದಲು ದೇವ್ರ ಖಾತೆ ಚಾಲು ಮಾಡಿ ಅದರ ಇದರ ಇಕ್ವಲೆಂಟ್ ಮೂರ್ತಿಗಳು ಪೀಠ ಆಗ್ಬೇಕು ಅಂತ ಹೇಳಿ ಒಂದು ತಿಂಗಳಕ್ಕಾದ ಪೀಠಕಲ್ಲು ಬಂತು ಪೀಠಕಲ್ಲು ಮತ್ತೆ ಬೇರೆ ಸಪ್ರೇಟ್ ಪೀಠ ಪಾನ್ ಬಟ್ಲ ಸೂರ್ಯ ಹೇಳ್ಕೊಂಡಿರ್ತಾವೆ ಆ ಸ್ಟೆಪ್ ಮೇಲೆ ಕುಂದ್ರ ಅದು ಕೆಲಸ ಚಾಲು ಆಯ್ತು ಎಲ್ಲ ರೆಡಿ ಆಗ್ತದೆ 2018 ಎಲ್ಲ ರೆಡಿ ಆಯ್ತು ಆದ್ಮೇಲೆ 19 ಪೂರ ರೆಡಿ ಆಗ್ತದೆ ಪೂರ್ತಿ ರೆಡಿ ಆಗ್ತದೆ ರೆಡಿ ಆದ್ಮೇಲೆ ಮತ್ತೆ ಇವರು ಶಿಲ್ಪಕಾರ ಹೇಳಿದ್ರು ನೋಡ್ರಿ 9 2 ಮಕ್ಕಳು ಆಗಲ್ಲ ಮತ್ತೆ ಈ ಪೀಠ ತೊಗೊಂಡು ಪೀಠ ತೊಗೊಂಡು ಹಿಂದಾಡ್ಸಿ ಅದು ಮೂರ್ತಿ ತೊಗೊಂಡು ಹೋಗೋಣ ಅಂದರೆ ಅಷ್ಟಾದ್ಮೇಲೆ ಭಾಳ ವಂಡರ್ಫುಲ್ ಮದ್ದಿನ ಮೂರ್ತಿಗೆ ಅಂತ ಇದು ಮೂರ್ತಿ ಅದ್ಭುತವಾದ ಒಂದು ಕೆತ್ತನೆ ಆಯ್ತು ಸರ್ ಭಾರಿ ಯಾರ್ಕಂಡು ಸಾಲಿಲ್ಲ ನಾ ವಾರದಾಗ ಒಂದು 2-3 ಸಲ ಹೋಗ್ಕೊಂಡು ಬಿಡ್ತಿದ್ದೇನೆ ಅವ್ರಿಗೂ ಪ್ರೇರಣೆ ಹಾಕಿತ್ತು ಸರ್ ಬರೀ ಕಲ್ಕೊಂಡು ನೀವು ಬರ್ತಿದ್ರಿ ಸರ್ ನಾವು ಒಂದು ಪ್ರೇರಣೆ ಹಾಕಿದ್ವಿ ನಾವೊಂದು ವಿಚಾರ ಇರ್ತಿದ್ವಿ ಮತ್ತೆ ನೀವು ಬಂದು ಗೈಡ್ ಕೊಟ್ಟು ನಮಗೂ ಅದು ಪ್ರೇರಣೆ ಆಗುತ್ತಾ ಶಕ್ತಿ ಬಂದಾಗ ಮತ್ತು ಅವರು ಹೋಗಿ ಕುಂದಿರ್ತಿದ್ದೆ ನಾವು ಪೂರ್ತಿ 2018 ಇದು ಆಯ್ತು ಎಲ್ಲ ರೆಡಿ ಆಗಿಬಿಡ್ತು ರೆಡಿ ಆದ್ಮೇಲೆ ಮತ್ತು ಟ್ರಸ್ಟ್ ಕಮಿಟಿ ಅವರು ಒಂದು ಆಮಂತ್ರಣ ಕೊಟ್ಟರು ನಿಮಗೆ ಕರೆದ್ರು ಹಿಂಗೆ ರಥಸಪ್ತಮಿ ಮೂರ್ತಿ ಅಂತೂ ರೆಡಿ ಐತಿ ರಥಸಪ್ತಮಿಗೆ ಇದು ಪ್ರತಿಷ್ಠಾ ಮಾಡೋದು ಅವ್ರು ಕರೆದ್ರು ಮತ್ತೆ ನಾವು ರಥಸಪ್ತಮಿಗೆ ಅದು ಮೂರ್ತಿ ಪೂಜಾ ಮಾಡಿದ್ವಿ ನಮ್ಮ ಪರಿವಾರ ನಿಮ್ಮ ಪರಿವಾರ ಎಲ್ಲ ಸೇರ್ಕೊಂಡು ರಥಸಪ್ತಮಿ ನಮ್ಮ ಮಗ ಕೃಷಿ ನಮ್ಮ ಮನೆಯವರು ನಾವು ಮೊಮ್ಮಕ್ಕಳು ನಮ್ಮ ಸಿಸ್ಟರ್ ಮತ್ತು ಮಗಳು ನಮ್ಮ ಮಗಳಿಗೆ ಬೇಂಬಿಡು ಮನೆಗೆ ಕೊಟ್ವಿ ಅದು ಅವರು ಬಂದರು ಎಲ್ಲ ಒಟ್ಟು ನಿಮ್ಮ ಸಹಕುಟುಂಬ ಪರಿವಾರದವರನ್ನು ಬಂದು ಅಲ್ಲಿ ಇದ್ರ ಪಾಲ್ಗೊಂಡು ಪೂಜೆ ಇದು ಮಾಡಿಕೊಂಡು ಅದು ಸಾಯಂಕಾಲ 7 ಗಂಟೆ ವಯಸ್ಸು ಗೊತ್ತಾಗಲಿ ಮತ್ತು ಅದು ಸಾಯಂಕಾಲ ಸರ್ ಅಷ್ಟು ದೊಡ್ಡ ಕೆತ್ತನೆಯಾದಂಥ ಮೂರ್ತಿನ ಸುರಕ್ಷಿತವಾಗಿ ತರೋದಕ್ಕಿಲ್ಲ ನೀವು 3 ವರ್ಷ ಬಹಳ ಅದ್ಭುತವಾಗಿ ಕೆತ್ತನೆ ಮಾಡಿದಂಥ ಶಿಲ್ಪವನ್ನು ತರೋದೈತಲ್ಲ ಬಹಳ ಸೂಕ್ಷ್ಮತೆಯಿಂದ ಬಹಳ ಅದ್ಭುತವಾಗಿ ಮತ್ತೆ ತರಬೇಕು ಅದು 1 ಟನ್ನಿನ ಮ್ಯಾಗ ವೇಟ್ ಇತ್ತು ಅದು 1 ಟನ್ ಮ್ಯಾಗ ಹೆಂಗಾಗ್ತದೆ ಅವರು ಇವ್ನು ಗೈಡ್ ಕೊಟ್ಟರು ಇವರ ಕಲಬುರಗಿ ಒಳ ಒಂದು ಟಾಟಾ ಸುಮ್ಮನೆ ತರಿಸ್ಬಿಡಿ ಒಂದು ಟಾಟಾ ನಾವೆಲ್ಲ ರೊಟ್ಟಿ ಇಟ್ಕೊಂಡು ಗಾದಿ ಇಟ್ಕೊಂಡು ಎಲ್ಲ ಒಯ್ಯು ಇಟ್ಕೊಂಡು ಆ ಪೂಜೆಗೆ ಮಾಡ್ಕೊಂಡ್ವಿ ಸಾಯಂಕಾಲ 6 ಗಂಟೆ ಗಾಡಿ ತೊಗೊಂಡು ಹೋಗಿ ಮೊದಲು ಪೀಠ ಇಟ್ಟು ಬಂದ್ವಿ ಪೀಠ ಬಿಟ್ವಿ ಮತ್ತು ಮೂರ್ತಿ ಅಂದರೆ ಇಟ್ಕೊಂಡು ಹೋದ್ವಿ ಅದು ಸಾಯಂಕಾಲ 7 ಗಂಟೆ ಹುಡುಗಿ ಹೋಗಿ ನಾವು ಹೋಗ್ಬೇಡಿ ಅದು ಏನೋ ಒಂದು 7 ಗಂಟೆ ಬಂದು ಟಾಂಗ್ ಗಂಟೆ ಅದು ಎತ್ತು ಹಿಡಿದು ಹೆಂಗೆ ಆಕೈತಿ ಭಾಳ ಇದು ಸಮಸ್ಯೆ ಬಂತು ಕಡೆಗೆ 8 ಮಟ್ಟ ಆಯ್ತು ಮೂರ್ತಿ ಒಳಗೆ ಆಗಿಲ್ಲ ಕಡೆಗೆ ಅಲ್ಲಿ ಕೃಷಿ ರಿಕ್ವೆಸ್ಟ್ ಮಾಡ್ಕೊಂಡು 7 ಮೇಲೆ ಆಗಿಲ್ಲ ಈ ಕಿಲ್ಲೆ ನಮ್ಮ ಕೈ ವಚ್ಚಿ ಕರ್ಕೊಂಡ್ಬರ್ಲಿ ಅಲ್ಲಿ ಮತ್ತೆ ಅಲ್ಲಿ ಒಂದು 25-30 ಮಂದಿ ಬರೀಪ್ಪ
ಸೂರ್ಯ ಮತ್ತೆ ಗರ್ಭಗುಡಿ ಒಳಗೈತಿ ಒಯ್ದೈತಿ ಮತ್ತು ನೀವು ಬರ್ರಿಪ್ಪ ಅಂತಕೊಂಡು ನಾವು ಎಲ್ಲ ಕಡೆಗೆ ಒಂದು 25 ಒಂದು 175 ಮಂದಿ ದೈವ ಕೊಡ್ತು. ಅದ ದೈವ ಶಕ್ತಿ ಅನ್ನೋದು ಹೆಂಗಿರುತ್ತೆ? ದೈವ ಶಕ್ತಿ ಹೆಚ್ಚಿಂದ ಮತ್ತೆಲ್ಲ ಬಂದು ಕೆಳಗೆ ರೊಟ್ಟಿ ಇಟ್ಟು ಹಗ್ಗ ಇಟ್ಟು ರೊಟ್ಟಿನ ಸೂರ್ಯ ಮತ್ತೆ ಅವು ಹೋಗಿಟ್ಟು ಇಟ್ಟು ಅವು ಊರಿಗೆ ಹೇಳ್ಕೊಂಡು ಹೋಗಿದ್ವಿ. ರಾತ್ರಿ 11 ಗರ್ಭಗುಡಿ ಒಳಗೆ ಮತ್ತು ಅದಕ್ಕೆ ಒಂದು ಪೈಪ್ ತಂದು ಹಗ್ಗ ತಂದು ಚೈನ್ ತಂದು ಅವು ತಂದು ಅದ್ರಾಗ ಪೀಠ ಮೇಲೆ ನಿಲ್ಲಿಸಿದ್ವಿ. ಪಾನ್ ನಿಲ್ಲಿಸಿದ್ವಿ. ನಿಲ್ಸ್ಮೇಲೆ ಅವರು ರಥಗ ಜೋಶಿ ಅಂದ್ರೆ ನೋಡ್ರಿ ಸ್ವಲ್ಪ ದೈವ ಹೆಂಗೂ ಕುಡಿಯುತ್ತಿದ್ದು ಮತ್ತೆ 7 ಮಂದಿ ಮೂರ್ತಿ ಎತ್ತಿಡು ಆಗಲ್ಲ ಹೆಂಗ ದೈವ ಕುಡೀತಿ ಮತ್ತು ಅದು ಪಂಚದ ಹೊತ್ತು ಏನೇನದ ಮನ್ಯಾಗ ತೊಗೊಂಬಂದ್ಬಿಟ್ರಿ ಮತ್ತು ಅವರು ಪಂಚ ತಾಮ್ರ ಹಿಂಡಿ ಒಳಗೆ ಪಂಚ ಧಾತು ಎಲ್ಲ ಹಾಕೊಂಡೆ ಮತ್ತು ಎಲ್ಲ ಮತ್ತು ಅದು ಆಕಳ ಗೋಮೂತ್ರ ಆಕಳ ಹಾಲು ಎಲ್ಲ ಅದು ಹಾಕಿ ಅದ್ರೊಳಗೆ ಹಾಕಿ ಅದು ಇಟ್ಬಿಟ್ಟು ರಾತ್ರಿ 11:30 ಆಗ್ತದೆ. ಇದೆಲ್ಲ ಕೂಡ್ಸ್ಲಿಕ್ಕೆ 11:30 ರಾತ್ರಿ 11:30 ಆಯ್ತು. ಮತ್ತು ರತ್ನಾಕರ್ ಜೋಶಿಯವ್ರು ಆದ್ರೆ ನೋಡಂದ್ರೆ ಕಲ್ಬುರ್ಗಿ ಏನೇ ಇದು ದೈವ ಕುಡಿತೀವತ್ತೆ ಸೂರ್ಯ ಹಾಕೊಂಡ ನೀವು ಬೆಳಿಗ್ಗೆ ನಾಳೆ ರಥಸಪ್ತಮಿ ಐತಿ ನೀವು ಬೆಳಿಗ್ಗೆ 7 ಗಂಟೆ ಬಂದ್ಬಿಡ್ರಿ ಅಂತ ಹೇಳಿದ್ರೆ ಮತ್ತು ನಮ್ಮ ಪರಿವಾರ ಎಲ್ಲ ಕುಡ್ಕೊಂಡು ಬೆಳಿಗ್ಗೆ 7 ಗಂಟೆಗೆ ಹೋದ್ವಿ. 7 ಗಂಟೆಗೆ ಅದಕ್ಕೆ ಅಭಿಷೇಕ ಮಾಡಿ ವಸ್ತ್ರ ನೀವು ಮತ್ತೆ ಕಮಿಟಿಯವರೆಲ್ಲ ಸೇರಿ ಮತ್ತೆ ಅದನ್ನ ಏನು ಅಭಿಷೇಕ ಮಾಡಿ ಹೋಮ ಅವನಿಗೆ ಈಗ ಬರೇ ರಥಸಪ್ತಮಿ ಇರ್ತದೆ 4ನೇ ತಿಂಗಳು ಮೂರ್ತಿ ಇದ್ದಿದ್ದಲ್ಲ ರಥಸಪ್ತಮಿ ಮೂರ್ತಿ ಪ್ರತಿಷ್ಠಾ ಮಾಡಿದ್ವಿ ನಾವು ಇಲ್ಲಿ ಮೂರ್ತಿ ಮುಂದೆ ಇದ್ದಿದ್ದಲ್ಲ ಹಂಗಾಗಿ ಮತ್ತೆ ನಾವು 2ನೇ ತಿಂಗಳ ರಥಸಪ್ತಮಿ ಪ್ರತಿಷ್ಠಾ ಮಾಡಿದ್ವಿ ಮತ್ತು ಅವರು ಕಮಿಟಿ ಮೆಂಬರ್ ತೋಟ ಕಲ್ಬುರ್ಗಿ ಈ ಮೂರ್ತಿ ಏನಿಲ್ಲ 4ನೇ ತಿಂಗಳ ಮೂರ್ತಿ ಚಲೋ 4ನೇ ತಿಂಗಳ ಪ್ರತಿಷ್ಠಾ ಮಾಡಿಕೊಂಡು ಮತ್ತು ಅವರು 4ನೇ ತಿಂಗಳ ಆಮಂತ್ರಣ ಕೊಟ್ಟರು ಈ ಪರಿವಾರ ಸಮೇತ ಕಲ್ಬುರ್ಗಿ ಪರಿವಾರ ಎಲ್ಲ ಬರ್ರಿ ಬಂದು ಈಗ ಈ ಸುಳ್ಳ ಪ್ರತಿಷ್ಠಾ ಹೋಮ ಹವನ ನಡೆಸಿ ನಾವೆಲ್ಲರೂ ಸಹಿತ ಇವತ್ತಿನ ದಿವಸ ಅವರಿಗೆ ಮನಪೂರ್ವಕವಾಗಿ ಅವರಿಗೆ ಆಶೀರ್ವಾದ ಮಾಡ್ತಾ ಇದ್ದೇನೆ. ಹೋಮಕ್ಕೆ ಅನುಕೂಲ ಮಾಡ್ಕೊಂಡು ನಮ್ಮ ಪರಿವಾರ ಎಲ್ಲರೂ ಬಂದ್ವಿ. ಹೋಮ ನಡೆಯುತ್ತೆ. ಹೋಮ ನಡೆದು ಮತ್ತು ಅದನ್ನ ಮತ್ತೆ ಅಭಿಷೇಕ ಮಾಡಿದ್ರು. ದೈವ ಎಲ್ಲ ಕೂಡ ಅಭಿಷೇಕ ಮಾಡಿ 4ನೇ ತಿಂಗಳಾಗ ಅದು ಪ್ರತಿಷ್ಠಾಪನೆ ಆಯ್ತು. ವೀಕ್ಷಕರೇ ಕೇಳಿದ್ರಲ್ಲ, ತ್ರಿಕೂಟೇಶ್ವರ ದೇವಸ್ಥಾನದಲ್ಲಿ ಸೂರ್ಯನಾರಾಯಣ ಮೂರ್ತಿ ಮರು ಪ್ರತಿಷ್ಠಾಪನೆ ಆದ ಕಥೆಯನ್ನು ನಮ್ಮ ರಾಜನ್ ಕಲಬುರ್ಗಿಯವರು ಇದುವರೆಗೂ ತಮ್ಮೆಲ್ಲರಿಗೂ ಹೇಳಿದ್ದಾರೆ. ಈ ದೇವಸ್ಥಾನದ ಒಂದು ವಿಶೇಷ ಅಂದರೆ ತ್ರಿಕೂಟೇಶ್ವರ 3 ದೇವಸ್ಥಾನಗಳ 3 ಲಿಂಗಗಳ ಒಂದು ದೇವಸ್ಥಾನ. ಇಲ್ಲಿ ಸೂರ್ಯನಾರಾಯಣ ಮೂರ್ತಿ ಮರು ಪ್ರತಿಷ್ಠಾಪನೆ ನಮ್ಮ ರಾಜನ್ ಕಲಬುರ್ಗಿಯವರು ಮಾಡಿಸಿದ್ರು ಅಂತ ಇದುವರೆಗೂ ನಮಗೆ ಹೇಳಿ. ನಮಸ್ಕಾರ. ಸೂರ್ಯನಾರಾಯಣ ಮೂರ್ತಿಯನ್ನು ಕೆತ್ತನೆ ಮಾಡಿದಂಥ ಅದರ ಅನುಭವ ಕುರಿತು ತಮಗೆ ಸೂರ್ಯನಾರಾಯಣ ಕೆತ್ತನೆ ಯಾರು ಒಪ್ಪಿಸಿದ್ರು, ಅದನ್ನು ಯಾಕೆ ಒಪ್ಪಿಸಿದ್ರು ಮತ್ತು ಅದರ ನಡೆದಂಥ ಕೆಲವು ಅನುಭವಗಳನ್ನು ನಾವು ವೀಕ್ಷಕರಿಗೆ ಹಂಚಿಕೊಳ್ತೀವಿ. ಆಯ್ತು. ಈಗ ನಾನು ರಾಘವೇಂದ್ರ ನಾಗರ ಶಿಲ್ಪಿ ಅಂತೇಳಿ ನಮ್ದು ಬಂತನ ಶಿಲ್ಪಿ ಬಂತನಲ್ಲ, ನಮ್ಮ ತಂದೆಯವರು ನಾಗರ ಶಿಲ್ಪಿ ಅವರು. ಆಗ ಅವರು ಚಿಕ್ಕಪ್ಪ ಸೋಮಣ್ಣ ಶಿಲ್ಪಿ. ಈ ಗದಗಿನ ವೀರನಾರಾಯಣ ದೇವಸ್ಥಾನದ ಗೋಪುರ ನಿರ್ಮಾಣಕ್ಕಾಗಿ 61 ಬಂದರು. ತದನಂತರ ನಾವು ಅಜ್ಜ ತಂದೆ ಕೈ ಒಳಗಡೆ ನಮ್ಮ ಶಿಲ್ಪಕಲಾಭ್ಯಾಸ ಮಾಡ್ಕೊಂತಾನೆ ಇಲ್ಲಿವರೆಗೂ ಆ ಒಂದು ಕಲೆ ಉಳಿಸ್ಕೊಂಡು ಬರ್ಬೇಕಂತೇಳಿ ಉದ್ದೇಶದಿಂದ ಇಲ್ಲಿ ತನಕ ಮಾಡಿದ್ವಿ. ಈಗ 2016-17ನೇ ಇಸ್ವಿ ಆ ವರ್ಷದೊಳಗೆ ನಮಗೊಂದೇನೋ ದೇವರ ಆಶೀರ್ವಾದ ಏನೋ ತ್ರಿಕೂಟೇಶ್ವರದ ನಾನು ಒಂದು ಆಶೀರ್ವಾದ ಏನೋ ಗೊತ್ತಿಲ್ಲ, ಅದು ಒಂದು ಅವಕಾಶ ಒದಗಿ ಬಂತೆ. ತ್ರಿಕೂಟೇಶ್ವರ ದೇವಸ್ಥಾನದೊಳಗೆ ಈ ಟ್ರಸ್ಟ್ ಕಮಿಟಿಯವರು, ತ್ರಿಕೂಟೇಶ್ವರ ದೇವಸ್ಥಾನ ಟ್ರಸ್ಟ್ ಕಮಿಟಿಯವರು, ಆಮೇಲೆ ನಮ್ಮ ರಾಜಮಣಿ ಕಲಬುರ್ಗಿಯವರು ಎಲ್ಲ ಸೇರಿ ಅದೊಂದು ವಿಗ್ರಹ ನಿರ್ಮಾಣ ಮಾಡಬೇಕು, ಪ್ರತಿಷ್ಠಾ ಮಾಡಬೇಕು ಅಂತ ಹೇಳಿ ನಮ್ಮ ಮುಂದೆ ಒಂದು ಪ್ರಸ್ತಾಪ ಮಾಡಿದ್ವಿ. ನಂತರ ಈಗ ಅಲ್ಲೇನ ತ್ರಿಕೂಟೇಶ್ವರ ದೇವಸ್ಥಾನದೊಳಗೆ ತ್ರಿಕೂಟೇಶ್ವರನ ಎದುರಿಗೆ ನಂದಿ ನಂತರ ಸೂರ್ಯನಾರಾಯಣ ಬರುತ್ತೆ. ಅಲ್ಲಿ ಬರೀ ಪಾದ ಅಷ್ಟ ಉಳ್ಕೊಂಡಿದ್ವು, ಪೀಠ ಮತ್ತು ಪಾದ. ಅಂದ್ರೆ ಮೂರ್ತಿ ಇರಲಿಲ್ಲ. ಮೂರ್ತಿ ಭಿನ್ನಾಗಿ ಅದು 4 ಇರೋ
ಮೊದಲುಗೊಂಡು ಬರೀ ಪಾದ ಅಷ್ಟೇ ಉಳ್ಕೊಂಡಿದ್ವಿ. ಆ ಪಾದ ನೋಡ್ಕೊಂಡ್ರೆ ನಾವು ಇಷ್ಟೆಲ್ಲ ಮೂರ್ತಿ ಇರಬಹುದು ಅಂತೇಳಿ ಅದನ್ನು ಕ್ಯಾಲ್ಕುಲೇಷನ್ ಮಾಡಿ ನಾನು ಸರ್ಗೆಲ್ಲ ಕಮಿಟಿಯವ್ರಿಗೆಲ್ಲ ಹೇಳಿದ್ದೆ. ಆಮ್ಯಾಗ ರಾಜಮಣಿ ಕಲಬುರ್ಗಿಯವರು, ಆಮ್ಯಾಗ ನಮ್ಮ ಒಂದಿಷ್ಟೆಲ್ಲ ನಮ್ಮ ಓಣಿ ಫ್ರೆಂಡ್ ಸರ್ಕಲ್ ಅಂದ್ರೆ ನಮ್ಮ ಬಾಬಣ್ಣ ಮಾನಿಯವರು, ಮಾದಿರಾಜ್ ಹರ್ವಲ್ ಅವರು, ಬಾಳು ರಂಗೇಶ್, ಹಿಂಗೆಲ್ಲ ಕೆಲವೊಂದಿಷ್ಟು ಜನ ಫ್ರೆಂಡ್ ಸರ್ಕಲ್ ಎಲ್ಲ ಕೂಡ್ಕೊಂಡು ಅದೇ ಕಲಬುರ್ಗಿಯವರು ಹುರುಪಿನಿಂದ ತೋರಿಸ್ಕೊಂಡ ಮುಂದೆ ಕೆಲಸ ಸ್ಟಾರ್ಟ್ ಮಾಡೋಣ ಗ್ರಹದ ಅಂತೇಳಿ ಕರ್ಕೊಂಡು ಹೋದ್ರು. ನಾನು ಅವ್ರ ಜೊತೆಗೆ ಹೋದೆ. ಅಲ್ಲೆಲ್ಲ ಮ್ಯೂಸಿಯಂ ಒಳಗೆ ಭಾಳ ಅದ್ಭುತ ಸೂರ್ಯನಾರಾಯಣ ಮೂರ್ತಿ ಹಿಂದಾಗಿದ್ರು ನೋಡಕ್ಕೆ ಭಾಳ ಒಳ್ಳೆ ಕೆಲಸ. ನಮ್ದೆಲ್ಲ ಪೂರ್ತಿ ಕಲ್ಯಾಣ ಚಾಲಕರದ ಶೈಲಿ ಅದನ್ನೆಲ್ಲ ನೋಡಿಕೊಂಡು ಫೋಟೋಗ್ರಾಫ್ ಎಲ್ಲ ಮಾಡಿಕೊಂಡು ತದ್ರೂಪ ಅದೇ ಥರನೇ ಮಾಡ್ಬೇಕು ಅಂತೇಳಿ ನಾವೆಲ್ಲ ಸ್ವಲ್ಪ ಡ್ರಾಯಿಂಗ್ಸ್ ಎಲ್ಲ ಮಾಡಿಕೊಂಡು ಒಂದಿನ ನಿಂತು ಸ್ಟಡಿ ಎಲ್ಲ ಮಾಡಿಕೊಂಡು ತಂದು ಆಮೇಲೆ ಕೆಲಸ ಪ್ರಾರಂಭ ಮಾಡ್ಬೇಕಂತೆ. ಮೂರ್ತಿ ಎಷ್ಟು ಹತ್ರ ಪ್ರಭಾವಳಿ ಸಹಿತ ಒಂದು 6.5 ಅಡಿ ಹತ್ರ ಇಲ್ಲಿ ಕೆಳಗಿನ ಪಾದ ಅಷ್ಟ ಉಳ್ಕೊಂಡೈತಿ. ಪೀಠ ಬಿಟ್ಟು ಒಂದು 6 ಅಡಿ ಬರ್ತೈತಿ. ಆಮೇಲೆ ಈ ಕಲ್ಲು ಒಂದು ಈ ವಿಗ್ರಹ ಮಾಡಕ್ಕೆ ಯಾವ ಥರದ ಕಲ್ಲು ಬೇಕು ಅನ್ನೋದೊಂದು ಮೇನ್ ನಮ್ದು ಇದ್ರೊಳಗೆ. ಯಾಕಂದ್ರೆ ಈ ಕಲ್ಯಾಣ ಚಾಲುಕ್ಯ ಶೈಲಿ ಅಂತಂದ್ರೆ ಆರ್ನಮೆಂಟ್ಸ್ ಡಿಸೈನ್ಸ್ ಭಾಳ ಇರ್ತದೆ. ಈ ಶೈಲಿಗೆ ತಕ್ಕಂಗೆ ನಾವು ಕಲ್ಲು ಬಳಕೆ ಮಾಡ್ಬೇಕು. ಅದು ಯಾವ ಕಲ್ಲು ಬಳಸಿದ್ದು? ಅದು ಈಗ ನಾವು ಈ ಸದ್ಯ ಈ ಹೊಸ ಮೂರ್ತಿ ಮಾಡಿದ್ದು ಈ HD ಕೋಟೆ ಮೈಸೂರು ಹತ್ರ ಅವ್ರು ಬಳಸಿದ್ದು ಚಕ್ರದೇವನ ಕೋಟೆ. ಅದು ಅದೇ ಥರನೇ ಕಲ್ಲು, ಅದು ಗುಂಡಿಗಲ್ಲು. ಆದ್ರೆ ಹೆಂಗ್ ಬೇಕು ಹಂಗೆ ಕೆಲಸ ಕಲ್ಲು ಭಾಳ ಹದ ಇರ್ತೈತಿ. ಆಮ್ಯಾಗ ಅದಕ್ಕೆ ಆಯುಷ್ಯ ಭಾಳ ಹೆಂಗ ದಿವಸ ಧರಿಸ್ತದೆ. ಅದು ಸೀಸನ್ ಟ್ರೀಟ್ಮೆಂಟ್ ಅಂತಾರೆ. ಕಲ್ಲು ಹಾಳು ಹಾಕೊಂತ ಹೋಗುತ್ತೆ. ನಾವು ಹೆಂಗೆ ಕಲ್ಲು ಬಿಡಿಸ್ತೀವಿ, ಎಷ್ಟು ಕುಲ್ಲ ಬಿಡಿಸ್ತೀವಿ ಅಷ್ಟು ಕಲ್ಲಿಗೆ ಒಂದು ಸ್ಟ್ರೆಂತ್ ಬರ್ತದೆ, ಭಾಳ ಗಟ್ಟಿ ಹಾಕೊಂತ ಹೋಗ್ತದೆ. ಆ ಥರ ಕಲ್ಲು ನಾವು HD ಕೋಟೆ ಒಳಗೆ ತೊಗೊಂಡು ಬಂದ್ವಿ. ಒಂದು 2 ಕಲ್ಲು ತರಿಸಿದ್ದೆ, ಸ್ಟಾರ್ಟ್ ಮಾಡಿದ್ವಿ. ಒಳ್ಳೆ ಮುಹೂರ್ತ ನೋಡಿ ಸ್ಟಾರ್ಟ್ ಮಾಡಿದ್ವಿ. ಆದರೂ ಕಲ್ಲು ಏನೋ ದೋಷ ಬಂದು ಮತ್ತೆ ಕಲ್ಲು ಫೇಲ್ ಆಗಿತ್ತು. ಏನಂತ ಕಲ್ಲೊಳಗೆ ಈ ಎಳಿ ಅಂತ ಬರ್ತದೆ. ಈಗ ಆ ಥರದ್ದು ನಾವು ವಿಗ್ರಹ ಮಾಡಿ ಪ್ರತಿಷ್ಠೆ ಮಾಡೋಕ್ಕಾಗಲ್ಲ. ಅದು ಕಲ್ಲು ದೋಷ ಅಂತ ನಮ್ಗೆ ಕಂಡು ಬರ್ತದೆ. ದೋಷದ ಕಲ್ಲೊಳಗೆ ವಿಗ್ರಹ ಮಾಡಿದ್ರೆ ಅದಕ್ಕೆ ಯಾವುದೂ ಫಲ ಇಲ್ಲ ನಮ್ಮ ಶಿಲ್ಪಶಾಸ್ತ್ರದೊಳಗೆ ಹೇಳ್ಬೋದು. ಮತ್ತು 3ನೇ ಕಲ್ಲು 2 ಕಲ್ಲು ಕೂಡ ಹಂಗೆ ಹೌದೌದು. ಏನೋ ನಮ್ದು ಟೈಮ್ ಕಾಲ ಟೈಮ್ ಅಂದ್ರೆ ಒಂದು ಒಳ್ಳೆ ಕೆಲಸ ಆಗ್ಬೇಕಂದ್ರೆ ಇಷ್ಟೆಲ್ಲ ಪರಿಶ್ರಮ ಇರ್ತೈತ್ರಿ ಭಾಳ. ಇದ್ರೊಳಗ ಇಷ್ಟು ಕೊಟ್ವಿ ಇಷ್ಟು ಬಿಟ್ವಿ ಅದು ಲೆಕ್ಕಕ್ಕಿರಂಗಿಲ್ಲ. ಆದ್ರೆ ಈ ಶ್ರಮ ಬಿಟ್ಟಿದ್ದು ಅವರು ದೇವ್ರ ಮನಸ್ಸಿನಾಗಳು ಎಲೆ ತುಂಬಿ ಮಾಡಿಸಿದ್ದು ಇದೊಂದು ಅಜರಾಮರ ಕೆಲಸ. ಆಮೇಲೆ ತಂದು ಮತ್ತೊಂದು ಒಳ್ಳೆ ಕಲ್ಲು ತಂದು ಶುರು ಮಾಡಿದ್ವಿ ಹಂತವಾಗಿ. ಅದು 1 ವರ್ಷ ಇದ್ದಿದ್ದು 2 ವರ್ಷ ಟೈಮ್ ಹಿಡಿತು. 2 ವರ್ಷ ಟೈಮ್ ಹಿಡಿತು. ಸೂರ್ಯನಾರಾಯಣ ಕೆತ್ತನೆ ಮಾಡಿದ್ರೆ ಇಷ್ಟೆಲ್ಲ ಸಮಸ್ಯೆಗಳು ಬಂದು 2 ಕಲ್ಲುಗಳು ಹೌದು. ಈ ಹಂಗ ಲೆಕ್ಕ ಹಾಕಿದ್ರೆ ಒಂದು 3 ವರ್ಷನ ಬಿಡ್ರಿ. 3 ವರ್ಷ ಅದರ ಅಷ್ಟು ದೊಡ್ಡ ಗೋಪುರ ಅವನ್ನೆಲ್ಲ ಹೆಂಗೆ ಕೆತ್ತನೆ ಮಾಡ್ತಾರೆ? ಎಷ್ಟೆಷ್ಟು ವರ್ಷ ತೊಗೊಂಡಿದ್ರು? ಆವಾಗಿಂದ ಏನು ಶಿಲ್ಪಿಗಳು ಏನು ಭಗವಂತ ಇದನ್ನ ಬಿಡ್ರಿ ಅಂಶನ ಅವರು. ಈಗ ಇಷ್ಟೆಲ್ಲ ಕೆಲವೊಂದಿಷ್ಟು ಮಷಿನರಿ ಕೆಲವೊಂದಿಷ್ಟೆಲ್ಲ ಉಪಯೋಗ ಮಾಡ್ಕೊಂಡು ಮಾಡ್ತೀವಿ ಅಂದ್ರೂ ನಮ್ಗೆ ಸಾಕಾಗಿ ಬರ್ತೈತಿ. ಅಷ್ಟು ಕೆಲಸ ಹೇಳಿದ್ವಿ. ಅಂಥದ್ರೊಳಗೆ ಅವ ಏನಿಲ್ಲ ಆ ಕಾಲದೊಳಗೆ ಅಷ್ಟೆಲ್ಲ ಪರಿಶ್ರಮ ಬಿಟ್ಟು ಮಾಡ್ಯಾರಂದ್ರೆ ಅದ್ಭುತ. ಮುಂದೆ ನಾವೇನು ಅಲ್ಲ ಲೆಕ್ಕ ಹಾಕಿದ್ರೆ. ಈ ಮೂರ್ತಿಗಳ ಕೆತ್ತನೆಗೆ ಪ್ರೇರಣೆ ರಾಜಮಣಿ. ಅವರು ಭಾಳ ಸಲ ಅವರಂತೂ ಮೂರ್ತಿ ಕಂಪ್ಲೀಟ್ ಆರ್ಡರ್ ಕೊಟ್ಟಾಗಿಂದ ಮುಗಿತನೂ ವಾರದಾಗ ಒಂದು 2-3 ಸಲ ಇಲ್ಲಿ ಇರ್ತಿದ್ರು. ನೋಡೋದು ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕು ಸಜೆಷನ್ ಕೊಡ್ತಿದ್ರು. ಭಾಳ ಅಪೇಕ್ಷೆ ಅವ್ರ ಆ ಮೂರ್ತಿ ಬಗ್ಗೆ. ಅವ್ರದ್ದೇನೋ ಒಂದು ದೊಡ್ಡ ಸಂಕಲ್ಪ ಇತ್ತು ಕಾಣುತ್ತೆ, ನೆರವೇರಿಸ್ಪಟ್ಟ ದೇವ್ರ. ಅದಕ್ಕಾಗಿ ಮೂರ್ತಿನ ಅವರು ಖುಷಿ ಪಟ್ರು. ಎಲ್ಲ ಇಲ್ಲಿ ಗದಗ ಖುಷಿ ಪಟ್ಟರು. ಈ ಬೇರೆ ಹೊರ ರಾಜ್ಯದಿಂದ ಬಂದು ನೋಡಿದ್ರು ಸಹಿತ ಅಷ್ಟ ಅದಕ್ಕೆ ವಿಗ್ರಹಕ್ಕೆ ಒಂದು ಬಾಂಬೆ ಮ್ಯೂಸಿಯಂ ಒಳಗಿತ್ತು ಅದಕ್ಕೆ ಇದಕ್ಕೆ ಹೋಲಿಕೆ ಸೇಮ್ ಅದ ಸೈಜನ. ಅಂದ್ರೆ ಈ ಪಾದದ ಮ್ಯಾಗನ ಲೆಕ್ಕ ಹಾಕಿ ಇಷ್ಟ ಎತ್ತರ ಬರ್ತದೆ ಅಂತ ನಾವು ಲೆಕ್ಕ ಹಾಕೊಂಡಿದ್ದೆ ನಾನು. ಆಮೇಲೆ ಅದು ನೋಡಿದ ನಂತರ ಅದ ಹಂಗ ಬರ್ತದೆ ಲೆಕ್ಕ. ಪ್ರತಿಷ್ಠಾ ಅದನ್ನ ಯಾವ ರೀತಿ ಪ್ರತಿಷ್ಠಾಪನೆ ಮಾಡ್ತಾರೆ?
ಮೂರ್ತಿ? ಈಗ ಅದು ಪ್ರತಿಷ್ಠಾ ಮುಹೂರ್ತ ಫಿಕ್ಸ್ ಆಗಿದ್ರೆ ಬಹುಶಃ 2019 ಚೈತ್ರ ಶುಕ್ಲ ಪಕ್ಷದೊಳಗೆ ಪ್ರತಿಷ್ಠಾ ಡೇಟ್ ಫಿಕ್ಸ್ ಆಗಿರ್ತದೆ. ಅದಕ್ಕೂ ಮುಂಚೆನೆ ರಥಸಪ್ತಮಿ ದಿವಸ ನಾವು ವಿಗ್ರಹ ಪೀಠದೊಳಗೆ ಕುಂದಿಸಿದ್ವಿ. ಪೀಠ ಸಪ್ರೇಟ್, ಈ ಸಪ್ತಾಶ್ವಗಳ ಇದ್ದು ಪೀಠ, ಅದ್ರೊಳಗೆ ಪೀಠ ರಾತ್ರಿ ಎಲ್ಲ ಭಾಳ ಪರಿಶ್ರಮ ಕೊಟ್ಟು ಏನು ಸಣ್ಣದಲ್ಲ ಮೂರ್ತಿ. ಸರ್, ಇದುವರೆಗೂ ನಾವು ವೀಕ್ಷಕರಿಗೆ ಸೂರ್ಯನಾರಾಯಣ ವಿಗ್ರಹ ಕುರಿತು ಯಾವ ರೀತಿ ಅದನ್ನು ಕೆತ್ತನೆ ಮಾಡಿದ್ರಿ, ಆ ಕೆತ್ತನೆಯೊಳಗೆ ಎಂತೆಂಥ ಸಮಸ್ಯೆಗಳು ಬಂದು ಅದನ್ನೆಲ್ಲವನ್ನು ಮೀರಿ ಮತ್ತೆ ಆ ಸೂರ್ಯನಾರಾಯಣ ಮೂರ್ತಿನ ಪ್ರತಿಷ್ಠಾಪನೆ ಮಾಡಿದ್ರೆ ಅನ್ನೋದು ನಾವು ವೀಕ್ಷಕರಿಗೆ ತಿಳಿಸಿದ್ವಿ. ಮತ್ತು ಅದಕ್ಕೆ ಮೂಲ ಪ್ರೇರಣೆ ನಮ್ಮ ರಾಜಮಣಿ ಕಲಬುರ್ಗಿ ಅವರು ಅಂತ ಹೇಳಿದ್ವಿ. ಭಾಳ ಸಂತೋಷ ಸರ್, ಧನ್ಯವಾದಗಳು ಸರ್. ನಮಸ್ಕಾರ. ವೀಕ್ಷಕರೇ, ಇದುವರೆಗೂ ತ್ರಿಕುಟೇಶ್ವರ ದೇವಸ್ಥಾನದ ಕುರಿತು ಅದ ಕಟ್ಟಿಮನಿಯವರು ತಮ್ಮ ಐತಿಹಾಸಿಕ ಹಿನ್ನೆಲೆಯನ್ನು, ಈ ದೇವಸ್ಥಾನದ ಇತಿಹಾಸವನ್ನು, ಇಲ್ಲಿ ಯಾವ್ಯಾವ ದೇವಸ್ಥಾನಗಳಿವೆ ಅನ್ನುವ ಕುರಿತು ಸಮಗ್ರವಾದಂಥ ಮಾಹಿತಿಯನ್ನು ನೀಡಿದರು. ಆ ಮಾಹಿತಿಯೆಲ್ಲ ತಮಗೆ ಉಪಯುಕ್ತ ಆಗಿದೆ ಅಂತ ತಿಳ್ಕೊಳ್ತೀವಿ. ಹಾಗೆ ನಮ್ಮ ಚಾನಲ್ಗೆ ತಾವು ಇದುವರೆಗೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗ್ರಿ ಅಂತ ಹೇಳ್ತಾ ನಮ್ಮೆಲ್ಲರಿಗೂ ಹೃತ್ಪೂರ್ವಕವಾದಂಥ ಧನ್ಯವಾದಗಳು.